ಹಾಯ್ ಫ್ರೆಂಡ್ಸ್, ವೀನಸ್ ಫ್ಯಾಮಿಲಿ ವ್ಲಾಗ್ಸ್ಗೆ ನಿಮಗೆಲ್ಲರಿಗೂ ಸ್ವಾಗತ. ಇವತ್ತು ನಾನು ಬೆಳಗ್ಗೆಯಿಂದಲೇ ವ್ಲಾಗ್ಸನ್ನು ಸ್ಟಾರ್ಟ್ ಮಾಡಿದ್ದೇನೆ. ಟೈಮ್ ನೋಡ್ಬೋದು, ಬೆಳಗ್ಗೆ 4 ಗಂಟೆಗೆ ಇನ್ನೂ 10 ನಿಮಿಷ ಇದೆ. ಅಷ್ಟರಲ್ಲೇ ಬೇಗ ಎದ್ದು ಬಿಟ್ಟು ವ್ಲಾಗ್ಸನ್ನು ಸ್ಟಾರ್ಟ್ ಮಾಡಿದ್ದೇನೆ. ಯಾಕೆಂದರೆ ಇವತ್ತು ನನ್ನ ಮಗನದು ಪಿಕ್ನಿಕ್ ಇತ್ತು. ಹಾಗೆ ಬೆಳಿಗ್ಗೆ ಫಸ್ಟಿಗೆ ಎದ್ದು ದೋಸೆ ಮಾಡಿ ಅವನಿಗೆ ದೋಸೆ ಕೊಟ್ಟಿದ್ದೇನೆ. ಹಾಗೆ ಅವನಿಗೆ ಮಡಿಕೇರಿಗೆ ಪಿಕ್ನಿಕ್ಕಿಗೆ ಹೋಗಲಿಕ್ಕಿತ್ತು. ತುಂಬ ದೂರ ಆದ್ದರಿಂದ ಇಲ್ಲಿಂದ ಬೇಗನೆ ಹೊರಡಬೇಕಿತ್ತು. ಹಾಗಾಗಿ ಬೇಗ ಹೊರಟ. ನಾನಿಲ್ಲಿ 4:35 ಆಗುವಷ್ಟಕ್ಕೆ ಅವನನ್ನು ರೆಡಿ ಮಾಡಿಸಿ ಸ್ಕೂಲಿಗೆ ಕರ್ಕೊಂಡು ಹೋಗ್ತಾ ಇದ್ದೇನೆ. ನಮಗೆ ಸ್ಕೂಲು ತುಂಬ ಹತ್ತಿರ ಇರುವುದರಿಂದ ಏನು ಟೆನ್ಷನ್ ಇಲ್ಲ, ಬೇಗನೆ ಕರ್ಕೊಂಡು ಹೋಗ್ಬೋದು. ನನ್ನನ್ನು ಹಸ್ಬೆಂಡನ್ನು ಎಬ್ಬಿಸಲಿಕ್ಕೆ ಹೋಗಲಿಲ್ಲ. ಯಾಕೆಂದರೆ ಸುಮ್ಮನೆ ಎಂತಕ್ಕೆ ಅವರ ನಿದ್ದೆಯನ್ನು ಕೂಡ ಹಾಳು ಮಾಡೋದು ಅಂತ. ನಾನು ಹೇಗೋ ಹೋಗಬೇಕು. ಹಾಗೆ ನಾನೇ ಹೋಗಿ ಶಾಲೆಗೆ ಬಿಟ್ಟು ಬರ್ತೇನೆ ಅಂತ ಹೊರಟೆ. ಇನ್ನೂ ಕತ್ತಲಿತ್ತು. ನೋಡ್ಬೋದು, ಶಾಲೆಯಲ್ಲಿ ಅರ್ಧದಷ್ಟು ಮಕ್ಕಳೆಲ್ಲ ಬಂದಿದ್ದರು. ಹಾಗೆ ಸ್ವಲ್ಪ ಹೊತ್ತಲ್ಲಿ ಒಂದು 5 ಗಂಟೆ ಆಗುವಾಗ ಬಸ್ ಬಂತು. ಬಸ್ಸು ಸ್ವಲ್ಪ ಲೇಟಾಗಿ ಬಂತು. ಆ್ಯಕ್ಚುಲಿ 5 ಗಂಟೆಗೆ ಹೊರಡಬೇಕಂತ ಹೇಳಿದರು. ಆದರೆ ಬಸ್ ಬರುವಾಗಲೇ 5 ಗಂಟೆ ಆಯಿತು. ಅಂದರೆ ಕೆಲವು ಮಕ್ಕಳೆಲ್ಲ ಸ್ವಲ್ಪ ಲೇಟಾಗಿ ಬಂದರು. 5 ಗಂಟೆ ತನಕ ಮಕ್ಕಳೆಲ್ಲ ಬರ್ತಾಯಿದ್ರು. ಹಾಗೆ ಬಸ್ಸು ಹೊರಡುವಾಗ 5:15 ಆಗಿತ್ತು. ನನ್ನ ಮಗನಿಗೆ ಇಲ್ಲೇ ಮಧ್ಯದಲ್ಲೇ ಸೀಟು ಸಿಕ್ಕಿತ್ತು. ಖುಷಿಯಾಯಿತು. ಹಿಂದೆ ಸಿಕ್ಕಿದ್ರು ಅಂದರೆ ಅವನಿಗೆ ಸ್ವಲ್ಪ ದೂರ ಇರೋದರಿಂದ ವಾಂತಿ ಬಂದಾಗೆ ಆಗ್ತದೆ. ಹಾಗೆ ನೋಡ್ಬೋದು, ಇಲ್ಲಿ 5:15 ಆಗುವಾಗ ಬಸ್ಗಳೆಲ್ಲ ಹೊರಟವು. 4 ಬಸ್ ಇತ್ತು. ಸೊ ನನ್ನ ಮಗ 4ನೇ ನಂಬರ್ ಬಸ್ಸಲ್ಲಿದ್ದ, ಮಹೇಶ್ ಅಂತ ಇದರಲ್ಲಿದ್ದ. ಹಾಗೆ ತುಂಬ ಮಕ್ಕಳೆಲ್ಲ ತುಂಬ ಖುಷಿಯಿಂದ ಹಾಡಾಡ್ತಾ ಎಲ್ಲರೂ ಹೊರಟರು. ಹಾಗೆ ಅಲ್ಲಿಂದ ನಾನು ಅವನನ್ನು ಬಿಟ್ಟು ಮನೆಗೆ ಬಂದೆ. ನೋಡ್ಬೋದು, ಈಗ 5:15 ಆಗ್ತಾ ಬಂತು. ಹಾಗೆ ಮನೆಗೆ ಬಂದಾಗ ಬೆಳಿಗ್ಗೆ ಎದ್ದರಿಂದ ಸ್ವಲ್ಪ ಸುಸ್ತಾಗ್ತಿತ್ತು. ಸ್ವಲ್ಪ ಫಸ್ಟಿಗೆ ಚಹಾ ಮಾಡುವಂತ ಸ್ವಲ್ಪ ನೀರಿಟ್ಟು ಹಾಗೆ ಚಹಾ ಮಾಡಿಕೊಂಡೆ. ಸ್ವಲ್ಪ ಚಹಾ ಕುಡಿದ್ರೆ ಒಂಥರ ಮನಸ್ಸಿಗೆ ಸಮಾಧಾನ ಆಗ್ತದೆ. ಚಹಾ ಕುಡಿದಾದ್ಮೇಲೆ ಬೇರೆ ಎಲ್ಲ ಕೆಲಸ ಮಾಡುವ ಅಂತ ಹೇಳಿ ಹಾಗೆ 1 ಕಪ್ಪು ಚಹಾ ಕುಡಿತಾ ಒಂದು 10 ನಿಮಿಷ ಹಾಗೆ ಕೂತ್ಕೊಂಡೆ. ಒಂದು 10 ನಿಮಿಷ ಆದ ಮೇಲೆ ಮತ್ತೆ ಎಲ್ಲ ಎದ್ದು ಕೆಲಸ ಮಾಡುವ ಅಂತ ಹಾಗೆ 10 ನಿಮಿಷ ಕೂತ್ಕೊಂಡು ಚಹಾ ಕುಡಿದು ನಂತರ ನಿಧಾನಕ್ಕೆ ನನ್ನ ಕೆಲಸ ಸ್ಟಾರ್ಟ್ ಮಾಡಿದೆ. ನಾನು ಉದ್ದಿನ ದೋಸೆಗೆ ಹಿಟ್ಟನ್ನು ನಿನ್ನೆ ರಾತ್ರಿಯೇ ಗ್ರೈಂಡ್ ಮಾಡಿ ಉಬ್ಬಲಿಕ್ಕೆ ಇಟ್ಟಿದ್ದೆ. ದೋಸೆಗೆ ಜಾಸ್ತಿ ಉಬ್ಬಬೇಕಂತೇನಿಲ್ಲ, ಇಡ್ಲಿ ಥರ. ಹಾಗೆ ನಾನು ದೋಸೆ ಮಾಡಲಿಕ್ಕೆ ಸ್ಟಾರ್ಟ್ ಮಾಡಿದ್ದೆ. ಇಲ್ಲಾಂದರೆ ಲೇಟಾಗಿ ಮಾಡಿದರೆ ಮತ್ತು ಮಗಳನ್ನು ಕೂಡ ಶಾಲೆಗೆ ಬಿಡಬೇಕು, ಆಗ ಲೇಟ್ ಆಗ್ತದೆ ಅಂತ ಹೇಳಿ ಕೆಲಸ ಎಲ್ಲ ಒಮ್ಮೆ ಮುಗಿಸುವ ಅಂತ ಫಸ್ಟಿಗೆ ದೋಸೆಗೆ ಇಟ್ಟೆ. ತುಂಬ ಸಾಫ್ಟಾಗಿ ಬರ್ತದೆ ಈ ಥರ ದೋಸೆ. ಜಾಸ್ತಿ ಏನು ಉಬ್ಬಿ ಬರಬೇಕಂತಿಲ್ಲ. ನೋಡ್ಬೋದು, ಸ್ವಲ್ಪ ದಪ್ಪಗೆ ಮಾಡ್ತಾ ಇದ್ದೇನೆ. ತುಂಬ ತೆಳುವಾಗಿ ಮಾಡಿದರೆ ಅವರಿಗೆಲ್ಲ ಇಷ್ಟ ಆಗಲ್ಲ. ಹಾಗೆ ನಾನಿಲ್ಲಿ 2 ಸೈಡು ಕೂಡ ಈ ಥರ ಫ್ರೈ ಮಾಡಿ ತೆಗಿತಾ ಇದ್ದೇನೆ. 2 ಕಡೆ ಫ್ರೈ ಮಾಡಿದರೆ ದೋಸೆ ಚೆನ್ನಾಗಿರ್ತದೆ. ನೋಡ್ಬೋದು, ತುಂಬ ಸಾಫ್ಟಾಗಿ ಚೆನ್ನಾಗಿ ಬಂದಿದೆ. ಬೇಕಿದ್ದರೆ ಇದನ್ನು ತುಂಬ ತೆಳುವಾಗಿ ಮಾಡಿ ನಂತರ ಕ್ರಿಸ್ಪಿಯಾಗಿ ಮಾಡಿದರೂ ಆ ಥರನೂ ಚೆನ್ನಾಗಿರ್ತದೆ. ನಾನಿಲ್ಲಿ ದೋಸೆ ಎಲ್ಲ ಮಾಡಿ ಈ ಥರ ಹೊಡ್ಕೇಸಲ್ಲಿ ಹಾಕಿಬಿಡ್ತೇನೆ. ಇಲ್ಲದಿದ್ದರೆ ತುಂಬ ತಣ್ಣಗಾಗ್ತದೆ. ಅಂದರೆ ಸ್ವಲ್ಪ ಬೇಗನೆ ಮಾಡಿ ಇಡ್ತೇನೆ. ತುಂಬ ಲೇಟ್ ತನಕ ನಾನು ದೋಸೆ ಮಾಡಲಿಕ್ಕೆ ಕಾಯೋದಿಲ್ಲ, ಯಾಕೆಂದರೆ ಮತ್ತು ಟೈಮೇ ಇರೋದಿಲ್ಲ. ಈಗ ಸಾಂಬಾರು ಕೂಡ ರೆಡಿ ಇದೆ. ನಿನ್ನೆ ರಾತ್ರಿ ಮಾಡಿದ ಸಾಂಬಾರೇ ಇದೆ. ಹಾಗೆ ಅದನ್ನೇ ಕುದಿಸಿ ಇಡ್ತಾ ಇದ್ದೇನೆ. ಚೆನ್ನಾಗಿ ಕುದಿಸಿಟ್ರೆ ಅದು ಮಧ್ಯಾಹ್ನ ತನಕ ಹಾಳಾಗಲ್ಲ. ಹಾಗೆ ಟಿಫಿನಿಗೆ ಕೂಡ ಮಗಳಿಗೆ ಸಾಂಬಾರು ಹಾಕಬೇಕಿತ್ತು. ಈಗ ಮಗಳದೊಂದು ಟಿಫಿನಿಗೆ ಕೂಡ ರೆಡಿ ಮಾಡ್ತಾ ಇದ್ದೇನೆ. ನಾನು ಅವಳಿಗೆ ದೋಸೆನೇ ಹಾಕಿ ಕೊಡ್ತಾ ಇದ್ದೇನೆ. ಯಾಕೆಂದರೆ ಮಧ್ಯಾಹ್ನಕ್ಕೆ ರೈಸ್ ಕೊಟ್ಟರೆ, ಯಾವಾಗಾದರೂ ರೈಸ್ ಕೊಡ್ತೇನೆ, ರೈಸ್ ಕೊಟ್ಟರೆ ಅರ್ಧದಲ್ಲಿ ಅರ್ಧ ಹಾಗೇ ವಾಪಸ್ ಬರ್ತದೆ. ಹಾಗಾಗಿ ದೋಸೆ ಎಲ್ಲ ಹಾಕಿದರೆ ಅವಳು ಎಲ್ಲವನ್ನು ತಿಂತಾಳೆ. ಹಾಗಾಗಿ ದೋಸೆ ಮತ್ತು ಸಾಂಬಾರನ್ನೇ ಹಾಕಿ ಕೊಡ್ತಾ ಇದ್ದೇನೆ. ಸಾಂಬಾರಲ್ಲಿ ತರಕಾರಿ ಪೀಸೆಲ್ಲ ಹಾಕಿದರೆ ಅವಳು ತಿನ್ನೋದಿಲ್ಲ. ಹಾಗಾಗಿ ಬರೀ ಗ್ರೇವಿಯನ್ನು ಮಾತ್ರ ಹೀಗೆ ತೆಗೆದು ಹಾಕ್ತಾ ಇದ್ದೇನೆ. ನಾನು ಮಕ್ಕಳಿಗೆ ಟಿಫಿನ್ ಎಲ್ಲ ಸ್ಟೀಲಿದಲ್ಲೇ ಹಾಕಿ ಕೊಡ್ತೇನೆ, ಪ್ಲಾಸ್ಟಿಕನ್ನು ಯೂಸ್ ಮಾಡೋದಿಲ್ಲ. ಈ ಥರ ಸ್ನ್ಯಾಕ್ಸ್ ಏನಾದರೂ ಇದ್ದರೆ ಮಾತ್ರ ಸ್ವಲ್ಪ ಪ್ಲಾಸ್ಟಿಕ್ ಬಾಕ್ಸಲ್ಲೇ ಹಾಕಿ ಕೊಡ್ತೇನೆ. ಸ್ನ್ಯಾಕ್ಸ್ ಯಾವಾಗಲೂ ಜಾಸ್ತಿ ಕೊಡೋದಿಲ್ಲ. ಜಾಸ್ತಿ ಸ್ನ್ಯಾಕ್ಸ್ ಹಾಕಿ ಕೊಟ್ಟರೆ ಮತ್ತು ಮಧ್ಯಾಹ್ನದ ಊಟ ಸೇರೋದಿಲ್ಲ. ಹಾಗಾಗಿ ಸ್ವಲ್ಪ ಸ್ನ್ಯಾಕ್ಸನ್ನು ಹಾಕಿ ಕೊಡ್ತಾ ಇದ್ದೇನೆ. ಹಾಗೆ ವಾಟರ್ ಬಾಟಲ್ ಕೂಡ ಸ್ಟೀಲನ್ನೇ ನಾನು ಕೊಡೋದು, ಪ್ಲಾಸ್ಟಿಕ್ ವಾಟರ್ ಬಾಟಲ್ ಕೊಡೋದಿಲ್ಲ. ಅದು ಆರೋಗ್ಯಕ್ಕೂ ಅಷ್ಟು ಒಳ್ಳೆಯದಲ್ಲ ಅಂತ ಹೇಳಿ ಈ ಥರ ಎಲ್ಲವನ್ನು ಸ್ಟೀಲಲ್ಲೇ ಹಾಕಿ ಕೊಡ್ತೇನೆ. ಹಾಗೆ ಸ್ನ್ಯಾಕ್ಸ್ ಕೂಡ ಏನಾದರೂ ಬಿಸಿ ಹಾಕೋದಿದ್ದರೆ ಅದನ್ನು ಕೂಡ ನಾನು ಈ ಥರದ ಸ್ಟೀಲ್ ಬಾಕ್ಸಲ್ಲಿ ಹಾಕಿ ಕೊಡ್ತೇನೆ. ಟಿಫಿನ್ ಬ್ಯಾಗ್ ಎಲ್ಲ ರೆಡಿ ಆಯಿತು. ಇನ್ನು ನಾನು ತಿಂಡಿ ತಿಂದು ಅವಳನ್ನು ಶಾಲೆಗೆ ಬಿಟ್ಟು ಬರಬೇಕು. ಇನ್ನು ನಾನು ತಿಂಡಿ ತಿಂದು ಮಗಳು ಹೊರಟು ರೆಡಿಯಾಗಿದ್ಲು, ಅವಳನ್ನು ಕೂಡ ಶಾಲೆಗೆ ಕರ್ಕೊಂಡು ಹೋಗ್ತಾ ಇದ್ದೇನೆ.
ಅವಳಿಗೆ ಇವತ್ತೇನೋ ಸ್ವಲ್ಪ ಬೇಜಾರಾಗ್ತಾ ಉಂಟು, ಯಾಕಂದರೆ ಒಬ್ಬಳೇ ಹೋಗಬೇಕಲ್ವಾ, ಅಣ್ಣ ಇಲ್ಲ ಅಂತ. ಅಂದರೆ ದಿನ ಒಟ್ಟಿಗೆ ಹೋಗ್ತಿದ್ರು, ಇವತ್ತು ಅವನಿಲ್ಲ ಅಂತ ಸ್ವಲ್ಪ ಬೇಜಾರು. ಹಾಗೆ ಶಾಲೆಗೆ ತನಕ ಬಿಟ್ಟು ಬರುವ ಅಂತೇಳಿ ಅವಳನ್ನು ಕರ್ಕೊಂಡು ಹೊರಟೆ. ಹಾಗೆ ಶಾಲೆಗೆ ಮಗಳನ್ನು ಬಿಟ್ಟು ಬಂದಾದ ಮೇಲೆ ಗಿಡಕ್ಕೆಲ್ಲ ನೀರು ಹಾಕಲಿಲ್ಲ. ಕೆಲವು ಸಲ ಬೆಳಗ್ಗೆ ಹಾಕ್ತೇನೆ, ಇಲ್ಲದ್ರೆ ರಾತ್ರಿ ನೀರು ಹಾಕಿದರೆ ಬೆಳಗ್ಗೆ ಹಾಕಬೇಕಂತಿಲ್ಲ. ಈ ಬಾಲ್ಕನಿಯಲ್ಲಿ 2-3 ಗಿಡ ಇಟ್ಟಿದ್ದೇನೆ ಅಷ್ಟೇ. ಒಂದು ಅಲೋವೆರಾದ್ದು, ಒಂದು ಕರಿಬೇವಿದು, ಮತ್ತೊಂದು ಸಾಂಬ್ರಾಣಿ ಎಲೆಯದ್ದು. ತುಂಬ ಇಂಪಾರ್ಟೆಂಟ್ ಇರುವಂಥ ಗಿಡ ಮಾತ್ರ ಇಟ್ಟಿದ್ದೇನೆ. ಹಾಗೆ ಇದಕ್ಕೆ ಸ್ವಲ್ಪ ನೀರು ಹಾಕುವಂತ ನೀರು ಹಾಕ್ತಾ ಇದ್ದೇನೆ. ಮತ್ತು ತುಂಬ ಬಿಸಿಲಾದರೆ ನೀರು ಹಾಕಿದರೂ ಅದು ಫುಲ್ಲು ಗಿಡನೇ ಡ್ರೈ ಆಗ್ತದೆ. ಅದಕ್ಕೋಸ್ಕರ ಸ್ವಲ್ಪ ಬೇಗನೆ ಗಿಡಕ್ಕೆಲ್ಲ ನೀರು ಹಾಕ್ತೇನೆ. ನಂತರ ನಾನಿಲ್ಲಿ ರೈಸ್ ಮಾಡಲಿಕ್ಕೆ ನೀರನ್ನು ಇಟ್ಟಿದ್ದೆ. ನೀರು ಕುದಿ ಬಂದ ಮೇಲೆ ನಾವಿಲ್ಲಿ ಕುಚ್ಚಲಕ್ಕಿಯನ್ನೇ ಯೂಸ್ ಮಾಡೋದು. ಹಾಗೆ ಕುಚ್ಚಲಕ್ಕಿಯನ್ನು ಚೆನ್ನಾಗಿ ತೊಳೆದು ಹಾಕ್ತಾ ಇದ್ದೇನೆ. ಒಂದು 3/4 ಗಂಟೆ ಬೇಕಾಗ್ತದೆ ಇದು ಬೇಯಲಿಕ್ಕೆ. ಒಂದು 3/4 ಭಾಗದಷ್ಟು ಬೆಂದ ಮೇಲೆ ನಾನು ಇದನ್ನು ತೆಗೆದು ಹಾಟ್ ಬಾಕ್ಸ್ ಒಳಗೆ ಇಟ್ಟು ಬಿಡ್ತೇನೆ. ಅದು ಚೆನ್ನಾಗಿ ಬೇಯುತ್ತದೆ ಅಲ್ಲೇ. ನಂತರ ಮನೆ ಸ್ವಲ್ಪ ಕ್ಲೀನ್ ಮಾಡುವ ಅಂತ ಫಸ್ಟಿಗೆ ಮನೆ ಕ್ಲೀನ್ ಮಾಡಲಿಕ್ಕೆ ಹೋಗ್ತಾ ಇದ್ದೇನೆ. ಫಸ್ಟಿಗೆ ಮನೆಯನ್ನೆಲ್ಲ ಚೆನ್ನಾಗಿ ನೀಟಾಗಿ ಗುಡಿಸಿ ಒರೆಸಿ ಬಿಡುವ ಅಂತ. ಯಾಕೆಂದರೆ ನಮಗಿದು ರೋಡ್ ಸೈಡ್ ಆದ್ದರಿಂದ ತುಂಬ ಡಸ್ಟ್ ಬರ್ತಾ ಇದೆ. ದಿನಾಲು ಗುಡಿಸಿ ಒರೆಸಿದ್ರೂ ಕಮ್ಮಿನೇ, ಅಷ್ಟೊಂದು ಡಸ್ಟ್ ಬರ್ತದೆ. ಈ ಟಿಪಾಯ್ ಮೇಲೆ, ಸೋಫಾದ ಮೇಲೆ ಎಲ್ಲ ತುಂಬ ಡಸ್ಟ್ ಕೂತ್ಕೊಂಡಿರ್ತದೆ. ಹಾಗೆ ದಿನ ನಾವು ಡಸ್ಟ್ ತೆಗಿಬೇಕಾಗ್ತದೆ. ಹಾಗೆ ಫಸ್ಟಿಗೊಂದು ಮನೆಯನ್ನು ಕ್ಲೀನ್ ಮಾಡಿಬಿಟ್ರೆ ಸಡನ್ ಯಾರಾದರೂ ಬಂದರೂ ಕೂಡ ಹಾಗೆ ನಮಗೆ ಒಂಥರ ಅನಿಸಲ್ಲ. ಯಾಕೆಂದರೆ ಮನೆ ನೀಟಾಗಿ ಕ್ಲೀನಾಗಿರ್ತದೆ. ಹಾಗೆ ಮೊದಲು ನಾನು ಮನೆಯನ್ನು ನೀಟಾಗಿ ಕ್ಲೀನ್ ಮಾಡಿ ಇಟ್ಟು ಗುಡಿಸಿ ಒರೆಸೆಲ್ಲ ಇಟ್ಟು ನಂತರ ನಾನು ಕಿಚನಲ್ಲಿ ಏನಾದರೂ ಕೆಲಸ ಇದ್ದರೆ ಮಾಡ್ತೇನೆ. ಹಾಗೆ ಗುಡಿಸೋ ಯಾವಾಗಲೂ ನಾನು ಈ ಸೈಡಲ್ಲೆಲ್ಲ ಈ ಥರ ಇಡಿಸುಡಿ ಹಾಕಿ ಕ್ಲೀನ್ ಮಾಡ್ತೇನೆ. ಯಾಕೆಂದರೆ ಈ ಜೇಡರ ಬಲೆ ಎಲ್ಲ ಅಲ್ಲಿ ತುಂಬಿಕೊಂಡಿರ್ತದೆ. ಅಂದರೆ ದಿನ ಗುಡಿಸಿದರೂ ಅದು ಬರ್ತದೆ. ಹಾಗೆ ದಿನ ಈ ಥರ ಜೇಡರ ಬಲೆ ಎಲ್ಲ ತೆಗಿತಾ ಇದ್ದರೆ ಒಂದೇ ಸಲ ಅದಕ್ಕೇ ಟೈಮ್ ಕೊಟ್ಟು ತೆಗಿಬೇಕಂತಿಲ್ಲ. ದಿನ ಈ ಥರ ಮಾಡ್ತಾ ಇದ್ದರೆ ಮನೆ ಕ್ಲೀನಾಗಿರ್ತದೆ. ಯಾರಾದರೂ ಸಡನ್ನಾಗಿ ಬರುವಾಗ ನಮಗೆ ಇರಿಸು ಮುರಿಸು ಅಂತ ಅನಿಸಲ್ಲ. ಹಾಗೆ ಎಲ್ಲ ಗುಡಿಸಿ ಆದ ಮೇಲೆ ಮನೆಯನ್ನು ಒರೆಸಿ ಬಿಡುವ ಅಂತ ಒಮ್ಮೆ ಒರೆಸಿ ಬಿಡ್ತಾ ಇದ್ದೇನೆ. ಮತ್ತು ಕೆಲವೊಂದು ಸಲ ಏನಾಗ್ತದೆ ಅಂದರೆ ಯಾವ ದಿನ ನಾವು ಮನೆಯನ್ನು ಕ್ಲೀನಾಗಿ ನೀಟಾಗಿ ಇಟ್ಟಿರುವುದಿಲ್ವೋ, ಅಂದರೆ ಈಗ ಬೇಡ ಒರೆಸೋದು, ಸ್ವಲ್ಪ ಮತ್ತೆ ಗುಡಿಸಿ ಒರೆಸುವ, ಬೇರೆ ಏನಾದರೂ ಕೆಲಸ ಇದ್ದರೆ ಅದನ್ನು ಮಾಡುವ, ಅಥವಾ ಇಲ್ಲಾದರೂ ಹೊರಗಡೆ ಏನಾದರೂ ಹೋಗಲಿಕ್ಕಿದ್ದರೆ ಹೋಗಿ ಬಂದು ಮತ್ತೆ ಮಾಡುವ ಅಂತ ಯಾವಾಗ ನಾವು ಸ್ವಲ್ಪ ಆಲಸ್ಯದಿಂದ ಅಥವಾ ಏನಾದರೂ ಸ್ವಲ್ಪ ಸುಸ್ತಾಗಿದ್ದರೆ ಇರ್ತೇವೆ ನೋಡು, ಅದೇ ದಿನ ಯಾರಾದರೂ ಗೆಸ್ಟ್ ನಮ್ಮ ಮನೆಗೆ ಬಂದು ಬಿಡ್ತಾರೆ. ನನಗೆ ಹಾಗೇ ತುಂಬ ಸಲ ಆಗಿದೆ, ನಿಮಗೂ ಕೂಡ ಹಾಗೆ ಒಂದು ಅನುಭವ ಆಗಿರಬಹುದು. ಹಾಗಾಗಿ ನಾನು ಈಗ ಕಲಿತ ಪಾಠ ಏನಂದರೆ ಫಸ್ಟಿಗೆ ನಾನು ಮನೆಯನ್ನು ಕ್ಲೀನಾಗಿ ಇಟ್ಟು ಬಿಡ್ತೇನೆ. ಸೊ ಮನೆಯೆಲ್ಲ ಕ್ಲೀನ್ ಮಾಡಿ ಆದಮೇಲೆ ಸ್ವಲ್ಪ ಸುಸ್ತಾಗಿತ್ತು. ಹಾಗೆ ಸ್ವಲ್ಪ ಕಷಾಯ ಮಾಡಿ ಕುಡಿಯುವ ಅಂತ ಕಷಾಯ ಮಾಡಿ ಕುಡಿತಾ ಇದ್ದೇನೆ. ಹಾಗೆ 1-2 ಕುಕ್ಕೀಸ್ ತಿನ್ನುವ ಅಂತ ಹೇಳಿ. ನಾನು ಜಾಸ್ತಿ ಕುಕ್ಕೀಸ್ ಎಲ್ಲ ಏನು ತಿನ್ನಲ್ಲ, 1-2 ಕುಕ್ಕೀಸ್ ತಿನ್ನುವ ಅಂತ. ಹಾಗೆ ನಾನು ಇಲ್ಲಿ ಕಷಾಯ ಕುಡಿತಾ ಇದ್ದೇನೆ. ಇದು ಜೀರಿಗೆ, ಕೊತ್ತಂಬರಿ, ಮೆಂತ್ಯ ಎಲ್ಲ ಹಾಕಿ ಒಂದು ಪುಡಿ ಮಾಡಿರ್ತೇನೆ, ಸ್ವಲ್ಪ ಶುಂಠಿ ಎಲ್ಲ ಹಾಗೆ ಅದೇ ಕಷಾಯವನ್ನು ಕುಡಿತೇನೆ. ಆರೋಗ್ಯಕ್ಕೂ ತುಂಬ ಒಳ್ಳೆಯದು. ಸ್ವಲ್ಪ ಸುಸ್ತೆಲ್ಲ ಕಡಿಮೆ ಆಗ್ತದೆ ಈ ಟೀ ಕುಡಿಯುವುದಕ್ಕಿಂತ. ಈ ಥರ ಕಷಾಯ ಮಾಡಿ ಕುಡಿದ್ರೆ ಆರೋಗ್ಯಕ್ಕೂ ತುಂಬಾ ಒಳ್ಳೆಯದು. ನಾನು ಈ ಥರ ಕಂಟಿನ್ಯೂಸ್ ಆಗಿ ಕೆಲಸ ಮಾಡೋದಿಲ್ಲ. ಸ್ವಲ್ಪ ಕೆಲಸ ಆದ ಮೇಲೆ ಒಂದು 10 ನಿಮಿಷ ಬ್ರೇಕ್ ತಗೊಳ್ತೇನೆ. ಯಾಕೆಂದರೆ ತುಂಬ ಒಂದೇ ಸಲ ಕೆಲಸ ಮಾಡಿದರೆ ದೇಹಕ್ಕೂ ಸುಸ್ತಾಗ್ತದೆ. ಹಾಗೆ ನಂತರ ನಾನು ಇವತ್ತು ಪಲ್ಯ ಮಾಡುವ ಅಂತೇಳಿ ಬೀನ್ಸ್ ಪಲ್ಯ ಮಾಡ್ತಾ ಇದ್ದೇನೆ. ಬೀನ್ಸನ್ನೆಲ್ಲ ಚೆನ್ನಾಗಿ ತೊಳೆದು ಕ್ಲೀನ್ ಮಾಡಿ ಈ ಥರ ಕಟ್ ಮಾಡಿ ತಗೊಂಡಿದ್ದೇನೆ. ಅದಕ್ಕೆ 1 ಗ್ಲಾಸ್ನಷ್ಟು ನೀರನ್ನು ಹಾಕಿದ್ದೇನೆ. ಇದನ್ನು ನಾನು ಸಿಂಪಲಾಗಿ ಮಾಡ್ತಾ ಇದ್ದೇನೆ. ನಂತರ 4 ಮೆಣಸು ಹಾಗೆ ಒಂದು ದೊಡ್ಡ ಗಾತ್ರದ ಈರುಳ್ಳಿಯನ್ನು ಚಿಕ್ಕದಾಗಿ ಕಟ್ ಮಾಡಿ ಹಾಕಿದ್ದೇನೆ. ಮೆಣಸನ್ನು ನಿಮಗೆ ಹೇಗೆ ಖಾರ ಬೇಕು ಅಂತ ನೋಡಿಕೊಂಡು ನೀವು ಸೇರಿಸಬಹುದು. ನಂತರ ರುಚಿಗೆ ತಕ್ಕಷ್ಟು ಉಪ್ಪು, ಸ್ವಲ್ಪ ಅರಿಶಿನ ಹುಡಿ, ಸ್ವಲ್ಪ ಜೀರಿಗೆ ಇಷ್ಟನ್ನು ಹಾಕಿ ಚೆನ್ನಾಗಿ ಒಮ್ಮೆ ಮಿಕ್ಸ್ ಮಾಡಿ ಈ ನೀರು ಸ್ವಲ್ಪ ಕುದಿ ಬರುವ ತನಕ ಮೀಡಿಯಂ ಫ್ಲೇಮಲ್ಲಿ ಇಟ್ಟು ಚೆನ್ನಾಗಿ ಕುದಿಸಿ ನಂತರ ಒಂದು ಮುಚ್ಚಳವನ್ನು ಮುಚ್ಚಿ ಇದನ್ನು ಬೇಯಿಸಬೇಕು. ಈಗ ಸ್ವಲ್ಪ ಉಪ್ಪನ್ನು ಇನ್ನೊಮ್ಮೆ ಸೇರಿಸಿದ್ದೇನೆ, ಉಪ್ಪು ಸ್ವಲ್ಪ ಕಡಿಮೆ ಇತ್ತು. ನಂತರ ಚೆನ್ನಾಗಿ ಬೆಂದಾದ ಮೇಲೆ ಅದಕ್ಕೆ ಸ್ವಲ್ಪ ತೆಂಗಿನಕಾಯಿ ತುರಿ ಹಾಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕಿ ಬೆಳ್ಳುಳ್ಳಿಯಲ್ಲಿ ಒಗ್ಗರಣೆ ಹಾಕಿದ್ದೇನೆ. ನಾನು ಇದನ್ನು ಹಾಕುವುದನ್ನು ಶೂಟ್ ಮಾಡಿರಲಿಲ್ಲ, ನೋಡ್ಬೋದು. ತುಂಬ ಸಿಂಪಲ್ಲಾಗಿ ತುಂಬ ಬೇಗನೆ ಈ ಥರ ಪಲ್ಯವನ್ನು ಮಾಡ್ಬೋದು. ನನಗೆ ಸ್ವಲ್ಪ ಬೆಳಿಗ್ಗೆ ಎದ್ದು ಸಾಂಬಾರಿದ್ದ ಕಾರಣ ಈಗ ಸ್ವಲ್ಪ ಪಲ್ಯ ಮಾತ್ರ ಮಾಡಿಕೊಂಡೆ. ಮತ್ತು ರಾತ್ರಿ ಏನಾದರೂ ಬೇರೆ ಪಲ್ಯ ಮಾಡುವ ಅಂತೇಳಿ ಸ್ವಲ್ಪ ಬೀನ್ಸ್ ಇದ್ದು ಸಿಂಪಲಾಗಿ ಈ ಥರ ಒಂದು ಪಲ್ಯವನ್ನು ಮಾಡಿಕೊಂಡೆ. ಹಾಗೆ ಮತ್ತೊಮ್ಮೆ ರಾತ್ರಿ ಮಗನನ್ನು ಕರ್ಕೊಂಡು ಬರಲಿಕ್ಕೆ ಅಂತ ಸ್ಕೂಲಿಗೆ ಬಂದಿದ್ದೇನೆ. ಬಸ್ಸಸ್ ಎಲ್ಲ ಪಿಕ್ನಿಕ್ಕಿಗೆ ಹೋದದ್ದು ವಾಪಸ್ ಬಂದವು.
ಆ್ಯಕ್ಚುಲಿ ಅವರು ಹೇಳಿದರು 10ವರೆಗೆ ಅಂತ ಹೇಳಿ, ಮತ್ತೆ ಮೆಸೇಜ್ ಮಾಡಿ ಹೇಳಿದರು 9ವರೆಗೆ ಸ್ಕೂಲಿಗೆ ತಲುಪ್ತೇವೆ ಅಂತ. ಹಾಗೆ ಮತ್ತೆ 9ವರೆ ಆಗುವಷ್ಟಕ್ಕೆ ನಾನು ಶಾಲೆಗೆ ಬಂದೆ. ಮಕ್ಕಳಿಗೆಲ್ಲ ತುಂಬಾ ಸುಸ್ತಾಗಿತ್ತು ಇಡೀ ದಿನ ಸುತ್ತಾಡಿ. ಆದರೂ ಅವರು ಖುಷಿಯಿಂದ ಅಷ್ಟೊಂದು ಬೊಬ್ಬೆ ಹಾಕ್ತಾಯಿದ್ರು, ನೋಡಿ ತುಂಬ ಖುಷಿಯಾಯಿತು. ಹಾಗೆ ಅವನನ್ನು ಅಲ್ಲಿಂದ ಕರ್ಕೊಂಡು ಮನೆಗೆ ಬಂದೆ. ಇಷ್ಟೇ ಇವತ್ತಿನ ಒಂದು ಸಿಂಪಲ್ ವ್ಲಾಗ್. ನಿಮಗೆ ಈ ವ್ಲಾಗ್ ಇಷ್ಟ ಆದರೆ ಒಂದು ಲೈಕ್ ಕೊಡಿ, ಕಮೆಂಟ್ ಮಾಡಿ, ಹಾಗೆ ಶೇರ್ ಮಾಡಿ. ಹಾಗೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಲೇಬೇಡಿ. ಇನ್ನೊಂದು ವಿಡಿಯೋದಲ್ಲಿ ಮತ್ತೆ ಸಿಗೋಣ. ಇಷ್ಟು ಹೊತ್ತು ನನ್ನ ಈ ವಿಡಿಯೋ ನೋಡಿದ್ದಕ್ಕೆ ತುಂಬ ಧನ್ಯವಾದಗಳು. ಥ್ಯಾಂಕ್ ಯು.